ಸುಡು ಬೇಸಿಗೆಯ ಈ ಹೊತ್ತಲ್ಲಿ ತಾಪ ಇಳಿಸಿ ದೇಹ ತಂಪಾಗಿಸುವಲ್ಲಿ ಮಜ್ಜಿಗೆಯೇ ಅತ್ಯುತ್ತಮ ಆಯ್ಕೆ. ಆ ನಿಟ್ಟಿನಲ್ಲಿ ಸೂಪರ್ ಕೂಲಿಂಗ್ ಪಾನೀಯ ಮಜ್ಜಿಗೆಯ ಭರ್ಜರಿ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಸುಡು ಬೇಸಿಗೆಯ ತಾಪ ಇಳಿಸುವ ತಂಪು ಮಜ್ಜಿಗೆ. ಬಿರು ಬಿಸಿಲಿನ ಬೇಸಿಗೆಯ ಆರ್ಭಟ ಜೋರಾಗಿದೆ. ಬೆಳಗ್ಗೆ 10 ಗಂಟೆ ದಾಟ್ತಿದ್ದಂತೆ ಸೆಕೆ ಧಗಧಗನೆ ನಮ್ಮನ್ನ ಆವರಿಸಲು ಶುರುವಾಗಿ ಬಿಡುತ್ತೆ. ಸಂಜೆ ವೇಳೆಗೆ ಬಿಸಿಲು ಮಾಯವಾದ್ರೂ ಅದರ ತಾಪ ಮಾತ್ರ ಹಾಗೆಯೇ ಉಳಿದುಕೊಳ್ಳುತ್ತೆ. ಪರಿಣಾಮ ರಾತ್ರಿ ಮನೆಯಲ್ಲಿ ಫ್ಯಾನ್, ಕೂಲರ್, AC ಇಲ್ಲದೆ ನಿದ್ರೆ ಮಾಡೋದು ಕಷ್ಟ. ಮಲಗಿದ್ದಲ್ಲೇ ಸೆಕೆಯ ತೀವ್ರತೆಗೆ ಬೆವರಲು ಶುರುವಾಗುತ್ತೆ. ಹಿಂಗಾದ್ರೆ ನಿದ್ರೆ ಎಲ್ಲಿಂದ ಬರಬೇಕು ಅಂತ ನೀವೇ ಹೇಳಿ. ಅಷ್ಟರ ಮಟ್ಟಿಗೆ ಬೇಸಿಗೆ ಶಾಕ್ ನೀಡ್ತಿದೆ. ಇಂಥ ಬೇಸಿಗೆ ಕಾಲದಲ್ಲಿ ಜನ ತಣ್ಣನೆಯ ಪದಾರ್ಥಗಳನ್ನ, ದ್ರವ ರೂಪದ ಆಹಾರವನ್ನು ಸೇವಿಸಲು ಇಷ್ಟಪಡ್ತಾರೆ. ಐಸ್ ಕ್ರೀಮ್, ತಂಪು ಪಾನೀಯಗಳು, ಶರಬತ್ತು, ಸಿಹಿ ತಿಂಡಿಗಳು ಇತ್ಯಾದಿ. ಇವುಗಳಲ್ಲಿ ಒಂದು ಮಜ್ಜಿಗೆ ಕೂಡ ಒಂದು. ಇದನ್ನ ಜನರು ಬೇಸಿಗೆಯಲ್ಲಿ ಹೆಚ್ಚೆಚ್ಚು ಸೇವಿಸ್ತಾರೆ. ಮಜ್ಜಿಗೆಯಲ್ಲಿದೆ ಆರೋಗ್ಯದ ಮ್ಯಾಜಿಕ್ಕು. ನಿಮಗೆ ಬಟರ್ ಮಿಲ್ಕ್ ನಲ್ಲಿ ಏನೆಲ್ಲ ಗುಣಗಳು ಇರ್ತವೆ ಅನ್ನೋದು ಗೊತ್ತಾ? ಇದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಬಿ ಸೇರಿ ಹಲವು ಪೋಷಕಾಂಶಗಳು ಮಜ್ಜಿಗೆಯಲ್ಲಿರುತ್ತೆ. ಹೀಗಾಗಿ ಮಜ್ಜಿಗೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಬೇಸಿಗೆಯ ಧಗೆಯಲ್ಲಿ ಮಜ್ಜಿಗೆಯ ಆಸರೆ ಪಡೆದು ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಮಜ್ಜಿಗೆಯ ರುಚಿ ಸ್ವಲ್ಪ ಹುಳಿ ಆದ್ರೂ ಕೂಡ ಕುಡಿಯಲು ಬಲು ರುಚಿ. ನಿತ್ಯ ನೀವು ಮಜ್ಜಿಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗಳು ಸರಾಗವಾಗಿ ಇರುತ್ತೆ. ನೀವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ. ಗ್ಯಾಸ್, ಅಸಿಡಿಟಿ ಅಂತಹ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಮಜ್ಜಿಗೆಯಲ್ಲಿ ಕ್ಯಾಲೋರಿಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ನೀವು ತೂಕವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಿಮ್ಮ ಮೂಳೆಗಳು ಬಲಿಷ್ಠವಾಗ್ತವೆ. ಅಲ್ಲದೆ ಬೆಳ್ಳನೆಯ ಮಜ್ಜಿಗೆ ಚರ್ಮದ ಆರೋಗ್ಯವನ್ನು ಪೋಷಿಸುತ್ತೆ. ಫಳಫಳನೆ ಒಳೆಯುವಂತೆ ಮಾಡುವ ಶಕ್ತಿ ಕೂಡ ಇದೆ. ಮಜ್ಜಿಗೆಯಲ್ಲಿರುವ ಕ್ಯಾಲ್ಸಿಯಂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಬಹುಮುಖ್ಯವಾಗಿ ದಿನವೂ ಮಜ್ಜಿಗೆ ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಮ್ಮಿಯಾಗದಂತೆ ನೋಡಿಕೊಳ್ಳಬಹುದು. ಯಾವುದೇ ಮಸಾಲೆಗಳಿಲ್ಲದೆ ಮಜ್ಜಿಗೆಯನ್ನ ಕುಡಿಬಹುದು. ಅದಕ್ಕೆ ಮೆಂತೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಮುಂತಾದ ಮಸಾಲೆಗಳನ್ನು ಸೇರಿಸಿ ಮಸಾಲಾ ಮಜ್ಜಿಗೆ ಮಾಡಬಹುದು. ಮಜ್ಜಿಗೆಯಲ್ಲಿ ಕೆಲವು ಹಣ್ಣುಗಳನ್ನು ಹಾಕಿ ಕುಡಿಯಬಹುದು. ತಣ್ಣಗೆ ಅಥವಾ ಉಗುರು ಬೆಚ್ಚಗೆ ಕುಡಿಯೋದು ಕೂಡ ಉತ್ತಮವೇ. ಊಟದ ನಂತರ ಮಜ್ಜಿಗೆ ಕುಡಿಯಲು ಸರಿಯಾದ ಸಮಯ. ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ನೀವು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೂ ಸೇವಿಸಬಹುದು. ಮಿತಿ ಮೀರಿ ಮಜ್ಜಿಗೆ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರಿಕೆ ಅಂತ ಸಮಸ್ಯೆಗಳು ಉಂಟಾಗಬಹುದು. ಮಜ್ಜಿಗೆ ಅಲರ್ಜಿ ಇರೋರು ಸೇವಿಸಬಾರ್ದು. ಸಿಕ್ಕಾಪಟ್ಟೆ ಸೆಕೆ ಮಾರಾಯಿರೆ ಅಂತ ಯಾವುದೋ ಕಂಪನಿಯ ಐಸ್ ಕ್ರೀಮ್, ತಂಪು ಪಾನೀಯ ಸೇವಿಸಿ ರೋಗ ರುಜಿನಗಳನ್ನ ತಂದುಕೊಳ್ಳುವುದಕ್ಕಿಂತ ಮನೆಯಲ್ಲಿ ತಯಾರಿಸಿದ ಪರಿಶುದ್ಧ ಮಜ್ಜಿಗೆಯನ್ನ ಕುಡಿದು ಆರೋಗ್ಯದ ಜೀವಿತಾವಧಿಯನ್ನ ಹೆಚ್ಚಿಕೊಂಡ್ರೆ ನಿಮಗೂ ನಿಮ್ಮ ಕುಟುಂಬದ ನೆಮ್ಮದಿಗೂ ಒಳ್ಳೆಯದು. ಬೇಸಿಗೆ ಬಂದಾಯಿತು, ಮತ್ಯಾಕ್ ತಡ? ಹೆಚ್ಚೆಚ್ಚು ಮಜ್ಜಿಗೆ ಕುಡಿಯಿರಿ, ಹಾಯಾಗಿರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.